ಭಾರತದಲ್ಲಿ ಸಿವಿಕ್ ಸೆನ್ಸ್ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಬರ್ನ್ ಅನ್ನೋ ಒಂದು ಊರು. ಈ ಊರಿನ ಮಧ್ಯೆ ಇದೆ ನದಿ. ಆ ಕಡೆ ಈ ಕಡೆ ಮನೆಗಳಿದ್ದಾವೆ. ನೋಡಿ ನೋಡಿ, ಈ ನದಿಯ ನೋಡಿ, ಇದು ಗ್ಲೇಷಿಯರ್ ನದಿ ಇದು. ಅಂದರೆ ಈ ನದಿ ಈ ಬ್ರಿಡ್ಜ್ ಮೇಲೆ ಇದೆ ನಾನು ಇವಾಗ. ಆ ಕಡೆ ನಿಮ್ಮ ಗುಡ್ಡಗಳು ಕಾಣ್ತಾ ಇದ್ದಾವಲ್ಲ, ಗ್ಲೇಷಿಯರ್ಸ್, ಅಲ್ಲಿಂದ ಹುಟ್ಟಿ ಬರುತ್ತೆ ಇದು ನದಿ. ಚೆನ್ನಾಗಿದೆ ಇದು. ಯಾಕೆ ಒಂದು ನಾಗರಿಕ ಪ್ರಜ್ಞೆ ಬೇಕು ಭಾರತೀಯರಿಗೆ ಅಂತಂದರೆ ಇದೇ ಕಾರಣಕ್ಕೆ. ನೋಡಿ, ಇದು ಒಂದು ಬ್ರಿಡ್ಜು, ಇದು ನದಿ. ಭಾರತದಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೋಡ್ತೀರಾ, ಹೂಗಳು, ತಮ್ಮ ಕಸ, ಮನೆ ಕಸ, ಅದು ಇದು ಏನೇನೋ ಬಟ್ಟೆ ಬರೆ ಅದನ್ನೆಲ್ಲ ತಗೊಂಬಂದು ನದಿಯಾಗೆ ಎಸ್ತಾರೆ. ಬಹುಶಃ ನೀವು ನೋಡಿರ್ಬೋದು ಯಮುನಾ ನದಿ, ಗಂಗಾ ನದಿ. ಕರ್ನಾಟಕದಲ್ಲೂ ಅಷ್ಟೇ ಸಾಕಷ್ಟು ನದಿಗಳಿಗೆ ಇದು ತುಂಗಭದ್ರಾ ಆಗಿರಲಿ, ಕಾವೇರಿ ಆಗಿರಲಿ, ಕೃಷ್ಣನೇ ಆಗಿರಲಿ, ಎಲ್ಲದಕ್ಕೂ ಕಸ ಸುರಿತಾರೆ ಜನ ತೊಗೊಬಂದು ಊರಲ್ಲಿದ್ದರೆ. ನೋಡಿ ಈ ನದಿ ನೋಡಿ ಎಷ್ಟೊಂದು ಸ್ವಚ್ಛವಾಗಿ ಇಟ್ಟಿದ್ದಾರೆ ಇವರು. ಈ ನದಿ ನೋಡ್ಬೇಕು ನೀವು. ಸೊ ಇಲ್ಲಿ ಬ್ರಿಡ್ಜ್ ಮೇಲೆ ಒಂದಾದ್ರೂ ಒಂದು ಹಾಳಿ ಪ್ಲಾಸ್ಟಿಕ್ ಅಥವಾ ಯಾವುದಾದ್ರೂ ಬೇಡದ ವಸ್ತುಗಳನ್ನು ಒಗೆದಿದ್ದಾರೆ ನೋಡಿ, ಬಾಟಲ್ಸು. ಇದಕ್ಕೆ ಬೇಕಾಗಿರೋದು ಸಿವಿಕ್ ಸೆನ್ಸ್ ಅನ್ನೋದು. ಭಾರತೀಯರಿಗೆ ಈಗ ಮೊದಲು ಬೆಳೆಸ್ಕೋಬೇಕಾಗಿರೋದು ಸಿವಿಕ್ ಸೆನ್ಸ್. ಈ ಪಳ್ಳು ದೇಶಾಭಿಮಾನ ಅದು ಇದು ಅದೆಲ್ಲ ಬಿಟ್ಟು ಮೊದಲು ನಾಗರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗಿದೆ ನಮ್ಮವರು. ನಾನೇನು ಇವ್ರನ್ನ ಹೊಗಳ್ತಾ ಇಲ್ಲ, ಇವ್ರನ್ನ ಹೊಗಳಿ ನಮ್ಮವ್ರು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ಸಂದರ್ಭಗಳು ಮತ್ತು ಕೆಲವೊಂದು ವಿಷಯಗಳಲ್ಲಿ ನಾವು ಒಳ್ಳೆಯದನ್ನು ಎಲ್ಲಿದ್ದು ತಗೊಳ್ಬೇಕು. ಇಲ್ಲಿ ಅಂತೂ ನನಗೆ ಒಳ್ಳೇದು ಕಾಣ್ತಾ ಇದೆ. ಇವ್ರ ಸ್ವಚ್ಛತೆ ನೀವು ನೋಡ್ಬೋದು. ಥ್ಯಾಂಕ್ ಯು.